ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮ ಒಂದು ಗೂಗಲ್ ಪೇ ಆ್ಯಪ್ ಮೂಲಕ ನಿಮ್ಮ ಒಂದು ಅಕೌಂಟ್ ಇಂದ ಏನಾದರೂ ದುಡ್ಡು ಕಟ್ ಆಗ್ತಿದ್ರೆ ಪದೇ ಪದೇ 49 ರುಪೀಸ್ ಆಗಿರ್ಬೋದು, 50 ರುಪೀಸ್ ಆಗಿರ್ಬೋದು, ಈ ತರ ಆಟೋ ಪೇ ಮೂಲಕ ಏನಾದರೂ ನಿಮ್ಮ ಒಂದು ಗೂಗಲ್ ಪೇ ಮೂಲಕ ಏನಾದರೂ ದುಡ್ಡು ಕಟ್ ಆಗ್ತಿದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ತರ ಅದನ್ನ ಕಂಪ್ಲೀಟ್ ಆಗಿ ಆಫ್ ಮಾಡೋದು, ಕಂಪ್ಲೀಟ್ ಆಗಿ ಡಿಲೀಟ್ ಮಾಡೋದು, ಇನ್ ಮುಂದೆ ನಾನು ಹೇಳುವ ಸೆಟ್ಟಿಂಗ್ ಏನಾದರೂ ನೀವು ಮಾಡ್ಕೊಂಡ್ರೆ ಇನ್ ಮುಂದೆ ನಿಮ್ಮ ಒಂದು ಗೂಗಲ್ ಪೇ ಮೂಲಕ ಯಾವುದೇ ತರಹದ ದುಡ್ಡು ಕಟ್ ಆಗೋದಿಲ್ಲ. ನಿಮ್ಗೆ ಗೊತ್ತಿಲ್ಲದೆ ಇರೋ ತರ ಆಟೋಮೆಟಿಕ್ ಆಗಿ ಪೇಮೆಂಟ್ ಸೆಟ್ ಆಗಿರುತ್ತೆ. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಮೂಲಕ ಆಗಿರ್ಬೋದು, ಅಕಸ್ಮಾತ್ ನೀವು ಯಾವ್ದಾದ್ರು ಸಬ್ಸ್ಕ್ರಿಪ್ಷನ್ ಪರ್ಚೇಸ್ ಮಾಡೋದಕ್ಕೆ ಹೋಗ್ಬಿಟ್ಟು ಹಾಫ್ ಅಲ್ಲಿ ಏನಾದರೂ ಎಕ್ಸಿಟ್ ಮಾಡಿದ್ರೆ ನಿಮ್ಮ ಒಂದು ಗೂಗಲ್ ಪೇ ಮೂಲಕ ಆಟೋಮೆಟಿಕ್ ಆಗಿ ಆಟೋ ಪೇ ಅಂತ ಸೆಟ್ ಆಗಿರುತ್ತೆ. ಅದರಿಂದ ನಿಮ್ಮ ಒಂದು ಬ್ಯಾಂಕ್ ಅಲ್ಲಿರುವ ದುಡ್ಡು ಕಟ್ ಆಗ್ತಾ ಹೋಗುತ್ತೆ. ತಿಂಗಳ ಮಂತ್ಲಿ ಆಗಿರ್ಬೋದು, ವೀಕ್ಲಿ ಆಗಿರ್ಬೋದು, ಆಟೋ ಪೇ ಅಂತ ಒಂದು ಆಪ್ಷನ್ ಸೆಟ್ ಆಗಿರುತ್ತೆ. ಅದನ್ನ ಯಾವ ತರ ಆಫ್ ಮಾಡ್ಕೊಳ್ಳೋದಂದ್ರೆ ಮೊದಲನೇದಾಗಿ ನಿಮ್ಮ ಒಂದು ಫೋನ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಗೂಗಲ್ ಪೇ ಮೊದಲು ಅಪ್ಡೇಟ್ ಇರಬೇಕಾಗುತ್ತೆ. ಈ ಒಂದು ಸೆಟ್ಟಿಂಗು ಗೂಗಲ್ ಪೇ ಅಪ್ಡೇಟ್ ಮಾಡ್ಕೊಳ್ಳಿ, ಆಮೇಲೆ ಬರುತ್ತೆ. ಅದಕ್ಕೆ ಗೂಗಲ್ ಪೇ ಅಪ್ಡೇಟ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಲೇಟೆಸ್ಟ್ ಫ್ಯೂಚರ್ ಯೂಸ್ ಮಾಡ್ಕೋಬಹುದು. ಗೂಗಲ್ ಪೇ ನ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿದ ತಕ್ಷಣ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಪೇ ಆಪ್ ಅನ್ನು ಓಪನ್ ಮಾಡ್ಕೊಂಡ ತಕ್ಷಣ ನಮಗೆ ಇಲ್ಲಿ ಈ ತರ ಒಂದು ಇಂಟರ್ಫೇಸ್ ಬರ್ತಾ ಇರುವಂತದ್ದು. ಇಲ್ಲಿ ಮೇಲ್ಗಡೆ ರೈಟ್ ಸೈಡ್ ಮೇಲ್ಗಡೆ ನಿಮ್ಮ ಒಂದು ಪ್ರೊಫೈಲ್ ಸಿಂಬಲ್ ಬಂದಿರುವಂತದ್ದು, ನಿಮ್ಮ ಒಂದು ಇಮೇಲ್ ಐಡಿ ಪ್ರೊಫೈಲ್ ಸಿಂಬಲ್ ಬಂದಿರುವಂತದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಮಗೆ ಈ ತರ ಒಂದು ಇಂಟರ್ಫೇಸ್ ಬರ್ತಾ ಇರುವಂತದ್ದು. ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಮಗೊಂದು ಆಪ್ಷನ್ ಕಾಣುತ್ತೆ. ಯುವರ್ QR ಕೋಡ್ ಕೆಳಗಡೆ ಆಟೋ ಪೇ ಅಂತ ನಮಗೊಂದು ಆಪ್ಷನ್ ಕಾಣುತ್ತೆ ಸ್ನೇಹಿತರೆ. ಈ ಒಂದು ಆಟೋ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲಪ್ಪ ಅಂದ್ರೆ ನಿಮ್ಮ ಒಂದು ಫೋನ್ ನಲ್ಲಿ ಗೂಗಲ್ ಪೇ ಆಪ್ ಅನ್ನು ಓಪನ್ ಮಾಡಿರ್ತಾರಲ್ಲ, ಜಿಪೇ ಆಪ್ ಅನ್ನು ಓಪನ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ರೈಟ್ ಸೈಡ್ ಪ್ರೊಫೈಲ್ ಬಂದಿರುತ್ತೆ. ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆಟೋ ಪೇ ಅಂತ ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಯು ಹ್ಯಾವ್ ನಾಟ್ ಸೆಟ್ ಅಪ್ ಎನಿ ಆಟೋ ಪೇ ಅಂತ ಬಂದಿದ್ರೆ ನಿಮ್ಮ ಒಂದು ಅಕೌಂಟ್ ಇಂದ ಯಾವುದೇ ಒಂದು ದುಡ್ಡು ಕಟ್ ಆಗ್ತಾ ಇಲ್ಲ ಅಂತ ಅರ್ಥ. ಅಕಸ್ಮಾತ್ ಏನಾದರೂ ಈ ತರ ಇಂಟರ್ಫೇಸ್ ಇವಾಗ ಏನು ಡಿಸ್ಪ್ಲೇ ಆಗ್ತಿದೆ ಈ ತರ ಇಂಟರ್ಫೇಸ್ ಬಂದಿದ್ರೆ ನಿಮ್ಮ ಒಂದು ಅಕೌಂಟ್ ಇಂದ ದುಡ್ಡು ಕಟ್ ಆಗ್ತಾ ಇದೆ ಅಂತ. ಈ ತರ ಏನಾದರೂ ಲೈವ್ ಅಲ್ಲಿ ಆಗಿರ್ಬೋದು, ಪೆಂಡಿಂಗ್ ಅಲ್ಲಿ ಆಗಿರ್ಬೋದು, ಈ ತರ ಚೆಕ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ಪೆಂಡಿಂಗ್ ಅಲ್ಲಿ ಏನಾದರೂ ಈ ತರ ಬಂದಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವುದೇ ಒಂದು ಜಿಯೋ ಹಾಟ್ಸ್ಟಾರ್ ಆಗಿರ್ಬೋದು, ಗೂಗಲ್ ಪ್ಲೇ ಸ್ಟೋರ್ ಆಗಿರ್ಬೋದು, ಈ ತರ ಆಪ್ಷನ್ಸ್ಗಳು ಏನಾದರೂ ಬಂದಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಮಗೊಂದು ಆಪ್ಷನ್ ಕಾಣುತ್ತೆ, ಕ್ಯಾನ್ಸಲ್ ಆಟೋಪೇ, ಪೆಂಡಿಂಗ್ ಆಟೋಪೇ, ಪಾಸ್ ಆಟೋಪೇ ಅಂತ. ಈ ತರ ಇಲ್ಲಿ ಪಾಸ್ ಆಟೋಪೇ ಮತ್ತೆ ಕ್ಯಾನ್ಸಲ್ ಆಟೋಪೇ ಅಂತ ಎರಡು ಆಪ್ಷನ್ ಬಂದಿರುವಂಥದ್ದು. ಪಾಸ್ ಆಟೋಪೇ ಮೇಲೆ ಏನಾದರೂ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಟೈಮ್ವರೆಗೂ 1 ತಿಂಗಳ 2 ತಿಂಗಳ ನೀವು ಪಾಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಪುನಃ ಕಂಟಿನ್ಯೂ ಮಾಡ್ಕೋಬಹುದು. ಅಂದರೆ ಸ್ವಲ್ಪ ದಿನದವರೆಗೂ ಅಕೌಂಟಿಂದ ದುಡ್ಡು ಕಟ್ ಆಗೋದಿಲ್ಲ, ಮತ್ತೆ ಸ್ವಲ್ಪ ದಿನ ಆದಮೇಲೆ ಅಕೌಂಟಿಂದ ದುಡ್ಡು ಕಟ್ ಆಗುತ್ತೆ. ಪಾಸ್ ಆಟೋಪೇ ಅಂದರೆ ಟೆಂಪ್ರರಿ ಆಫ್ ಮಾಡ್ಕೊಳ್ಳೋದು. ಅಕಸ್ಮಾತ್ ಏನಾದರೂ ಕ್ಯಾನ್ಸಲ್ ಆಟೋಪೇ ಮೇಲೆ ಏನಾದರೂ ಕ್ಲಿಕ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. ನೀವು ಯಾವುದಾದ್ರೂ ಒಂದು ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತೀರ, ಜಿಯೋ ಹಾಟ್ಸ್ಟಾರ್ ಆಗಿರ್ಬೋದು, ಯಾವುದೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್, ಯಾವುದೇ ಒಂದು ಆ್ಯಪಿನ ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತೀರ, ಅದನ್ನು ಯಾವುದು ಇಲ್ಲಿ ಸೆಟ್ ಆಗಿರುತ್ತೆ. ಅದನ್ನು ಇಲ್ಲಿ ಕ್ಯಾನ್ಸಲ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಸ್ ಕ್ಯಾನ್ಸಲ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಕ್ಯಾನ್ಸಲ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ UPI ಪಿನ್ನನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಡಿಸ್ಪ್ಲೇದಲ್ಲಿ ಶೋ ಮಾಡೋದಕ್ಕೆ ಬರೋದಿಲ್ಲ, ಸ್ಕ್ರೀನ್ ರೆಕಾರ್ಡಲ್ಲಿ ಬರೋದಿಲ್ಲ, ಮತ್ತು ಯೂಟ್ಯೂಬ್ ರೂಲ್ಸ್ ಇರುವಂಥದ್ದು ನಮ್ಮ ಒಂದು UPI ಪಿನ್ ಆಗಿರ್ಬೋದು ಏನೂ ಕೂಡ ನಾವು ಲೈವ್ ಆಗಿ ಎಂಟರ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ಕ್ರೀನ್ ಬ್ಲ್ಯಾಂಕ್ ಅಥವಾ ಪಾಸ್ ಆಗಿರುತ್ತೆ. ಇಲ್ಲಿ ನಿಮ್ಮ ಒಂದು UPI ಪಿನ್ನನ್ನು ಎಂಟರ್ ಮಾಡ್ಕೊಂಡ ತಕ್ಷಣ ಇಮಿಡಿಯೇಟಾಗಿ ಯು ಹ್ಯಾವ್ ಸಕ್ಸಸ್ಫುಲಿ ಡಿಸೇಬಲ್ಡ್ ಅಂತ ಬಂದು ಹೋಗುತ್ತೆ ನೋಟಿಫಿಕೇಶನು. ಅಷ್ಟಾದರೆ ಆಯಿತು ಸ್ನೇಹಿತರೆ. ಆಮೇಲೆ ಒಂದ್ಸಲ ಪುನಃ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಗೂಗಲ್ ಪೇ ಓಪನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಆಟೋ ಪೇ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಲೈವ್ ಅಲ್ಲಿ ಆಗಿರ್ಬೋದು ಯು ಹ್ಯಾವ್ ನಾಟ್ ಸೆಟ್ ಅಪ್ ಎನಿ ಆಟೋ ಪೇ ಅಂತ ಬಂದಿರಬೇಕು, ಮತ್ತೆ ಪೆಂಡಿಂಗ್ ಅಲ್ಲಿ ಕೂಡ ನೋ ಪೆಂಡಿಂಗ್ ಆಟೋ ಪೇ ಅಂತ ಬಂದಿರಬೇಕು, ಮತ್ತೆ ಕಂಪ್ಲೀಟೆಡ್ ಅಲ್ಲಿ ಕೂಡ ಈ ತರ ಒಂದು ಹಿಸ್ಟ್ರಿ ಇರುತ್ತೆ, ಕಂಪ್ಲೀಟೆಡ್ ಅಲ್ಲಿ ಇರುತ್ತೆ. ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಪೆಂಡಿಂಗ್ ಮತ್ತೆ ಲೈವ್ ಎರಡು ಕೂಡ ಯು ಹ್ಯಾವ್ ನೋ ಸೆಟಪ್ ಎನಿ ಆಟೋ ಪೇ ಅಂತ ಬಂದಿರಬೇಕು. ಈ ತರ ಬಂದಿದ್ರೆ ಮಾತ್ರ ಕಂಪ್ಲೀಟ್ ಆಗಿ ರಿಮೂವ್ ಆಗಿರುತ್ತೆ. ಏನಾದರೂ ಬಂದಿಲ್ಲಪ್ಪ ಅಂದ್ರೆ ಇನ್ನೂ ಕೂಡ ಅದೇ ಒಂದು ಶೋ ಆಗ್ತಿತ್ತಪ್ಪ ಅಂದ್ರೆ ಇನ್ನೊಂದ್ಸಲ ರೀಟ್ರೈ ಮಾಡಿ ಇನ್ನೊಂದ್ಸಲ ವಿಡಿಯೋನ ನೋಡಿ ಅಂತ ಹೇಳ್ತಾ, ಏನೇ ಒಂದು ಡೌಟ್ಸ್ ಇದ್ರೂ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಇವಾಗ ಗೂಗಲ್ ಪೇದಲ್ಲಿ ಯಾವ ಥರ ಆಫ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ, ಫೋನ್ ಪೇದಲ್ಲಿ ಯಾವ ಥರ ಆಫ್ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇನ್ನೊಂದ್ಸಲ ವಿಡಿಯೋ ಕೂಡ ಮಾಡ್ತೀನಿ. ಇಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ,
ಮತ್ತು ಎಂಡಲ್ಲಿ ಐ ಕಾರ್ಡ್ ಮೇಲೆ ಬರ್ತಾ ಇರುವಂಥದ್ದು ನೋಡ್ಕೋಬೋದು ಸ್ನೇಹಿತರೆ. ಫೋನ್ಪೇದಲ್ಲಿ ಯಾವ ಥರ ಆಫ್ ಮಾಡೋದಂತ ಅದು ಕೂಡ ಸಪ್ರೇಟಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಇದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಹಾಗೆ ಹೊರಟೋಗ್ಬಿಡ್ತಾರೆ. ಅದಕ್ಕೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕಿಂದ ನಮಗೆ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಮೋಟಿವೇಶನ್ ಸಿಗುತ್ತೆ. ಆಯ್ತಾ, ಲೈಕ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.